ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಸುಜಾತ. ಇವತ್ತು ಗುರು ಪೂರ್ಣಿಮೆ ಅಲ್ವಾ. ಇಲ್ಲಿ ಲಗ್ಗೆರೆ ಹತ್ರ ಸಾಯಿಬಾಬಾ ದೇವಸ್ಥಾನ ಇದೆ. ಅದಕ್ಕೆ ನನ್ನ ಚಿಕ್ಕ ಮಗ ಬಂದಿದ್ವಿ. ಇದು ಎಂಟ್ರೆನ್ಸು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಗ್ಲಾಸ್ ಹೌಸಲ್ಲಿ ಸಾಯಿಬಾಬಾ ಎಂಟ್ರೆನ್ಸು ನೋಡಿ. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊರಗಡೆ ಡೆಕೋರೇಷನ್ ಇದು. ಒಳಗಡೆ ಹೋಗ್ತಾ ಇದ್ದೀವಿ ಈಗ. ತುಂಬ ರಶ್ ಇತ್ತು. ಒಬ್ಬೊಬ್ಬರಾಗಿ ಬಿಡ್ತಾ ಇದ್ದಾರೆ. ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ವೆಂಕಟೇಶನ ಅಲಂಕಾರ ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆಯಲ್ಲ. ದೇವ್ರ ವಿಗ್ರಹ ಎಲ್ಲ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅಮ್ಮನವ್ರದ್ದು ಸ್ಟ್ಯಾಚು ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಗುರುಪೂರ್ಣಿಮೆ ದಿವಸ. ನಿಮಗೆಲ್ಲರೂ ನಿಯರೆಸ್ಟಾಗಿದ್ದರೆ ಬಂದು ದರ್ಶನ ಮಾಡ್ಕೊಂಡು ಹೋಗಿ. ಇಲ್ಲಿ ಆಂಜನೇಯನ ದೇವಸ್ಥಾನದ ಹತ್ರ ಮಂಗಳಾರತಿ ಮಾಡಿ ಪ್ರಸಾದ ಕೊಟ್ಟರು ನೋಡಿ. ಸಾಯಿಬಾಬಂದು ಅಲಂಕಾರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಒಂದು ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ನಿಂತ್ಕೊಂಡು ಕಣ್ಣು ತುಂಬ ನೋಡ್ಬೋದು, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಹಾಗೇ ಈ ಕಡೆ ಬಂದರೆ ಗಣಪತಿ, ಮತ್ತು ಇಲ್ಲಿ ಆಂಜನೇಯಂದು ಮೂರ್ತಿ ಇದೆ. ಇಲ್ಲಿ ದೃಷ್ಟಿಗೆ ಮತ್ತು ಹುಷಾರಿಲ್ಲ ಅಂದರೆ ಮದುವೆ ಆಗ್ದಿರೋರಿಗೆಲ್ಲ ತಾಯ್ತ ಕೊಡ್ತಾರೆ ಇಲ್ಲಿ. ಹಾಗಾಗಿ ನನ್ನ ಚಿಕ್ಕ ಮಗನಿಗೊಂದು, ನನ್ನ ದೊಡ್ಡ ಮಗನಿಗೊಂದು ತಾಯ್ತ ತಗೊಂಡೆ ನೋಡಿ. ಈ ಥರ ತಾಯ್ತ ಇಟ್ಕೊಂಡಿರ್ತಾರೆ, ಪೂಜೆ ಮಾಡಿ ಕೊಡ್ತಾರೆ. ಇಲ್ಲ ಅಲ್ಲೇ ಕೈ ಕಟ್ತಾರೆ, ಅಲ್ಲೇ ಹೋದರೆ ಅಲ್ಲೇ ಕೈ ಕೊಡ್ತಾರೆ. ನನ್ನ ಚಿಕ್ಕ ಮಗನಿಗೆ ಕಟ್ಟಿಸ್ತಾ ಇದ್ದೀನಿ ಈಗ. ನನ್ನ ದೊಡ್ಡ ಮಗ ಬಂದಿಲ್ಲ, ಅವ್ನು ಹುಷಾರಿರಲಿಲ್ಲ ಅಂತ ಮನೇಲೇ ಇದ್ದ. ಹಾಗಾಗಿ ಅವನಿಗೆ ಹಂಗೆ ಪೂಜೆ ಮಾಡಿಸ್ಕೊಂಡು ತಗೊಂಡೋಗಿದೆ ಫ್ರೆಂಡ್ಸ್. ಪಂಚಮುಖಿ ಆಂಜನೇಯ. ಅಲ್ಲಿಂದ ಹೊರಗಡೆ ಬಂದರು. ಇಲ್ಲಿ ಲಿಂಗ ಹಾಕಿದ್ದಾರೆ. ಲಿಂಗ ಪ್ರದಕ್ಷಿಣೆ ಮಾಡ್ಕೊಂಡ್ವಿ ನೋಡಿ ಫ್ರೆಂಡ್ಸ್. ಎಲ್ಲ ದೇವರು ಇಕ್ಕಿದ್ದಾರೆ ಇಲ್ಲಿ ಸಾಯಿಬಾಬಾ ದೇವಸ್ಥಾನದಲ್ಲಿ. ಅನ್ನಪ್ರಸಾದ ಸಿಕ್ಕಾಪಟ್ಟೆ ರಶ್ ಇತ್ತು ಫ್ರೆಂಡ್ಸ್. ಕ್ಯೂ ನೋಡ್ರಿ ಎಷ್ಟು ಉದ್ದ ಇದೆ ಗೊತ್ತಾ. 1 ಕಿಲೋಮೀಟ್ರಷ್ಟು ಕ್ಯೂ ಇದೆ ನೋಡಿ ಫ್ರೆಂಡ್ಸ್. ಎಷ್ಟು ಲಾಂಗ್ ಡಿಸ್ಟೆನ್ಸ್, ತುಂಬ ರಶ್ ಇತ್ತು. ಮಳೆ ಬೇರೆ ಸಣ್ಣದಾಗಿ ಜಡೀತಾ ಇತ್ತು. ಅದರಲ್ಲೇ ನಿಂತ್ಕೊಂಡು ಪ್ರಸಾದ ಅಲ್ವಾ, ಪ್ರಸಾದ ಈಸ್ಕೊಂಡು ಬಂದ್ವಿ. ನನ್ನ ಮಗ ಎಲ್ಲ ವಿಡಿಯೋ ಶೂಟ್ ಮಾಡ್ತಾ ಇದ್ದ. ಗೋಪುರ ಸಾಯಿಬಾಬಾದು ಇದೆಲ್ಲ ವಿಡಿಯೋ ಮಾಡ್ತಾ ಇದ್ದ ನನ್ನ ಮಗ. ನಾವು ಪ್ರಸಾದ ತಗೊಂಡು ನಾವು ಮನೆ ಕಡೆ ಹೊರಟ್ವಿ ಫ್ರೆಂಡ್ಸ್. ಬೇರೆ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಸವೇಶ್ವರನಗರ ಹತ್ರ ಒಂದು ಸಾಯಿಬಾಬಾ ದೇವಸ್ಥಾನ ಇದೆ, ಅಲ್ಲಾಗಿ ಹಂಗೆ ಹೋಗೋಣ ಅಂತ ನಾನು ನನ್ನ ಮಗ ಹೊರಟಿದ್ವಿ ಫ್ರೆಂಡ್ಸ್. ರೋಡಲ್ಲಿ ಹೋಗ್ತಾ ಇದ್ವಿ ಫ್ರೆಂಡ್ಸ್. ಕುರುಬನಹಳ್ಳಿ ಅಪ್ಪಿದು ಬಸವೇಶ್ವರನಗರ ನಿಯರೆಸ್ಟ್ ಬಂದ್ವಿ. ಇಲ್ಲಿ ಲಗ್ಗೆರೆ ಹತ್ರ ಮುಗಿಸ್ಕೊಂಡು ಇಲ್ಲಿ ಕುರುಬನಹಳ್ಳಿ ದೇವಸ್ಥಾನಕ್ಕೆ ಬಂದ್ವಿ. ಈಶ್ವರನ ಸ್ಟ್ಯಾಚು ನೋಡಿ ಫ್ರೆಂಡ್ಸ್. ಇಲ್ಲಿ ಅಷ್ಟೇ ತುಂಬ ಚೆನ್ನಾಗಿತ್ತು ಅಲಂಕಾರ. ಅಂದರೆ ದೇವಸ್ಥಾನ ಚಿಕ್ಕದಾಗಿರೋದ್ರಿಂದ ಒಳಗಡೆ ಸಿಕ್ಕಾಪಟ್ಟೆ ರಶ್ಶು. ಮಿನಿಮಮ್ ಅಂದರೆ 3-4 ಅವರ್ ಆಗುತ್ತೆ ಸಾಯಿಬಾಬಾ ದರ್ಶನ ಮಾಡಬೇಕಂದ್ರೆ. ಹಂಗಾಗಿ ನಾವು ಇಲ್ಲಿ ಸುಮ್ಮನೆ ಮುಂದೆಗಡೆ ನಮಸ್ಕಾರ ಮಾಡಿಕೊಂಡು ರಿಟರ್ನ್ ಬಂದ್ಬಿಟ್ವಿ ಫ್ರೆಂಡ್ಸ್. ಹೋಗೋಕ್ಕಾಗ್ತಾ ಇರಲಿಲ್ಲ ನೋಡಿರಿ, ಎಷ್ಟು ರಶ್ ಇದೆ, ಸಿಕ್ಕಾಪಟ್ಟೆ ರಶ್ ಇದೆ ನೋಡಿ. ಒಂದು ಸುತ್ತ ಬರಬೇಕು. ಯಾಕೆ ನಮ್ಮ ಚಿಕ್ಕ ಮಗ ಅಂತೂ ರಶ್ ಇತ್ತಂದ್ರೆ ಅವ್ನು ಬರೋದೇ ಇಲ್ಲ ಅಂತಾನೆ ನೋಡಿ ಫ್ರೆಂಡ್ಸ್. ಆಂಜನೇಯ ಮತ್ತು ಈ ಕಡೆ ಗಣಪತಿ ನೋಡಿ ಫ್ರೆಂಡ್ಸ್. ಜನಗಳು ಹೆಂಗಿದ್ದಾರೆ. ಆ ಕಡೆ ಎಂಟ್ರೆನ್ಸು, ಒಳಗಡೆ ಹೋಗೋಕ್ಕೆ ಸಿಕ್ಕಾಪಟ್ಟೆ ರಶ್ಶು.
ಹಂಗಾಗಿ ಇಲ್ಲಿ ಬಸವೇಶ್ವರ ನಗರ ಇಲ್ಲಿ ಬಂದ್ವಿ. ಇಲ್ಲಿ ಆರಾಮ್ಸೆ ಒಳಗಡೆ ಬಂದ್ವಿ. ಇಲ್ಲಿನ ಅಷ್ಟೇನು ರಶ್ ಇರಲಿಲ್ಲ, ಮಧ್ಯಾಹ್ನ ಆದ್ದರಿಂದ ಅಷ್ಟೇನು ರಶ್ ಇರಲಿಲ್ಲ. ಇಲ್ಲಿ ಅಂತೂ ತುಂಬ ವರ್ಷವೂ ಡಿಫ್ರೆಂಟಾಗಿ ಅಲಂಕಾರ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಬಸವೇಶ್ವರ ನಗರಲ್ಲಿ ಕಡಂಬಿ ಸ್ಕೂಲ್ ಹತ್ರ ಇದು ದೇವಸ್ಥಾನ ಇರೋದು. ಪೂಜೆ ಎಲ್ಲ